ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇರ್ ವಾಶ್ ಎಲ್ಲ ಮಾಡ್ಕೊಂಡಿದ್ದೆ ಇವತ್ತು. ನೀಟಾಗಿ ಬಿಸಿಲಲ್ಲಿ ಡ್ರೈ ಮಾಡ್ಕೊಂಡ್ಬಿಟ್ಟು ಜಡೆ ಹಾಕ್ಕೊಳ್ಬೇಕು. ಪಾಪ ಇರ್ತಾನಲ್ವ, ಎತ್ಕೊಂಡ್ರೆ ಫುಲ್ ಹಿಂಗೆಲ್ಲ ಇಟ್ಕೊಂಡು ಎಳಿತಾನೆ ಇವಾಗ. ಸೊ ಹಂಗಾಗಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಜಡೆ ಹಾಕ್ಕೊಳ್ಬೇಕು. ಆ್ಯಂಡ್ ನನ್ನ ಕೂದಲು ಚೆನ್ನಾಗಿ ಈ ಸಲ ಬೆಳೆದಿದೆ. ಸೊ ಇನ್ನು ಮುಂದೆ ಹೇರ್ ಕಟ್ ಮಾಡಿಸ್ಬಾರ್ದು ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಂದ ನನಗೆ ಲೆಂತ್ ಹೇರೇ ಅಭ್ಯಾಸ ಇತ್ತು. ಬಟ್ ನಾನೇ ಶಾರ್ಟ್ ಹೇರ್ ಕೆಲವೊಬ್ರು ನೋಡಿ ಚೆನ್ನಾಗಿ ಕಾಣಿಸ್ತಿರ್ತಲ್ಲ, ನಾನು ಸ್ವಲ್ಪ ಮಾಡಿಸೋಂಥ ಸ್ಟೆಪ್ ಕಟ್ ಮಾಡಿಸ್ಬಿಟ್ಟು ಕೂದಲೆಲ್ಲ ಜಡೆ ಹಾಕಿದ್ರೆ ಪುಂಡ್ರ ಥರ ಬಿಟ್ಕೊಳ್ತಿತ್ತು. ಎಲ್ಲರೂ ಬೈತಿದ್ರು, ಅಷ್ಟು ಚೆನ್ನಾಗಿರೋ ಕೂದಲು ಕಟ್ ಮಾಡಿಸ್ಕೊಂಡಿದೀಯ ಅಂತ. ಆ್ಯಂಡ್ ನನಗೆ ಕೆಲವೊಂದು ಹಳೆ ಫೋಟೋಸ್ ಎಲ್ಲ ನೋಡಿದಾಗ ಲೆಂತಿಯಾಗಿತ್ತಲ್ಲ ಕೂದಲು, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ವ ಅಂದ್ಕೊಂಡು ಈ ಸಲ ಡಿಸೈಡ್ ಮಾಡಿದ್ದೀನಿ. ಫುಲ್ ಉದ್ದ ಬೆಳೆದಿದೆ ಚೆನ್ನಾಗಿ. ಸೊ ಈ ಸಲ ಹೇರ್ ಕಟ್ ಮಾಡಿಸ್ಬಾರ್ದು ಇನ್ನು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಂದ ನಮಗೂ ಯಾವ ಹೇರ್ ಸ್ಟೈಲ್ ಇರ್ತೀವಿ ಅದೇ ಸ್ಟೈಲ್ ನಮಗೆ ಸೂಟ್ ಆಗುತ್ತೆ ನಮ್ಮ ಫೇಸ್ಗೆ. ಸೊ ಹಂಗಾಗಿ ಲೆಂತ್ ಹೇರ್ ಇರೋರು ಲೆಂತ್ ಹೇರಲ್ಲೇ ಇರಿ, ಸುಮ್ಮನೆ ಕಟ್ ಮಾಡಿಸ್ಕೊಂಡು ಕೂದಲೆಲ್ಲ ಹಾಳು ಮಾಡ್ಕೊಂಬೇಡಿ. ನಾನು ಒಂದು ಸಲ ಕೂದಲು ಕಟ್ ಮಾಡಿಸಿ ಹಾಳು ಮಾಡಿಕೊಂಡು ಇವಾಗ ಹಿಂಗೋ ಬೆಳೆದ್ಬಿಟ್ಟಿದೆ. ಸೊ ಇನ್ನೂ ಕಟ್ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನನ್ನ ಮೆಟರ್ನಿಟಿ ಶೂಟ್ ದಿನ ಏನೇನಾಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫೋಟೋಸ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ, ಅದರದನ್ನೆಲ್ಲ ಆ್ಯಡ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮೆಟರ್ನಿಟಿ ಶೂಟ್ ದಿನ ಏನಾಯಿತು ಅಂತಂದರೆ, ಲೋಹಿತ್ ಅವರು ಪ್ರತಿಯೊಂದು ಡ್ರೆಸ್ ವಿಷಯದಾಗಲಿ ಮೇಕಪ್ದಾಗಲಿ ಎಲ್ಲದರಲ್ಲೂ ಅವರೇ ಅರೇಂಜ್ ಮಾಡಿದರು. ನನಗೆ ಸ್ಟಾರ್ಟಿಂಗಿಂದನೂ ಸೀಮಂತದಕ್ಕಿಂತ ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸ್ಕೊಬೇಕು, ಫೋಟೋಸ್ ಎಲ್ಲ ಒಂಥರ ಚೆನ್ನಾಗಿರುತ್ತಲ್ವ ಆ ಟೈಮಲ್ಲಿ ಅಂತ ಆಸೆ ಇತ್ತು. ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಿದ್ದೆ. ಸೊ ಅವ್ರು ಹಂಗಾಗಿ ಅವರೇನೇನು ಫೋಟೋಗ್ರಾಫರ್, ಹಂಗಾಗಿ ಅವರು ಸರಿ ಮಾಡಿಸೋಣ ಅಂತ ಹೇಳ್ತಿದ್ರು. ಆ್ಯಂಡ್ ಲಾಸ್ಟ್ ಟೈಮಲ್ಲೂ ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದೆ ಅಂತ ನಾನು ಮಾಡಿಸ್ಕೊಳ್ಳೋಣ ಮೆಟರ್ನಿಟಿ ಶೂಟ್ ಬೇಡ ಅಂತ ಹೇಳ್ಬಿಟ್ಟಿದ್ದೆ. ಅವರು ಏನು ಸಣ್ಣ ಪುಟ್ಟದ್ದು ಇರುತ್ತಲ್ವ ನಮ್ಮದು, ನಾನು ಹಂಗೆ ಆಡ್ತೀನಿ ಅಂತ ಅವರೇನು ಹಂಗೆಲ್ಲ ಆಡಲ್ಲ. ಸೊ ಅವ್ರಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ, ನನಗೆ ಸ್ವಲ್ಪ ಕೋಪ ಜಾಸ್ತಿ. ಬಟ್ ಮುಂಚೆ ಎಲ್ಲ ಸ್ವಲ್ಪ ಕ್ಯಾರಿ ಮಾಡ್ತಿದ್ದೆ, ಇವಾಗೇನು ಕ್ಯಾರಿ ಮಾಡಲ್ಲ. ಪಪ್ಪು ಎಲ್ಲ ಆದಮೇಲೆ ಅದು ಕಾಮನಾಗಿ ಎಲ್ಲರೂ ಲೈಫಲ್ಲೂ ಇದ್ದೇ ಇರುತ್ತೆ. ಸೊ ನನಗೆ ಸ್ವಲ್ಪ ಬೇಗ ಕೋಪ ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾದರೆ ಬೇಜಾರು ಹೋಗೋ ತನಕನೂ ಮಾತಾಡಲ್ಲ, ಹಂಗೆ ಇರ್ತೀನಿ. ಇವಾಗೆಲ್ಲ ಕ್ಯಾರಿ ಮಾಡೋಕ್ಕೋಗಲ್ಲ, ಕಾಮನ್ ಇದೆಲ್ಲ ಸಿಲ್ಲಿ ಮ್ಯಾಟರ್ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಿರ್ತೀನಿ. ಆ್ಯಂಡ್ ಅವರೇ ನಾನು ಏನೇನು ಕಾಸ್ಟ್ಯೂಮ್ ಹಾಕಿದ್ದೆ, ಫಸ್ಟು ಬಂದುಬಿಟ್ಟು ಒಂದು ಸ್ಯಾರಿ ವೇರ್ ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಲೋಹಿತ್ ಅವರು ರೆಂಟಿಗೆ ಗೌನ್ ಸೆಲೆಕ್ಟ್ ಮಾಡು ಅಂತ ಹೇಳಿ ಸೆಲೆಕ್ಟ್ ಮಾಡಿ ನಾವು ರೆಂಟಿಗೆ ಒಂದು ಗೌನ್ ತೊಗೊಂಡಿದ್ವಿ. ಅದನ್ನು ನಾನು ನೆಕ್ಸ್ಟ್ ವೇರ್ ಮಾಡಿದ್ದೆ. ಆ್ಯಂಡ್ ಒಂದು ಫ್ರಾಕ್ ತೊಗೊಂಡಿದ್ದೆ, ಬಟ್ ಅದು ಹಾಕೋಕ್ಕೆ ಟೈಮ್ ಸಿಗಲಿಲ್ಲ. ಅವತ್ತಿನ ದಿನ ಏನಾಯಿತು ಅಂತ ಅಂದರೆ, ನಾವು ಮಾರ್ನಿಂಗೇ ನನಗೆಲ್ಲ ಬೇಗ ರೆಡಿಯಾಗು ಅಂತ ಹೇಳಿದರು. ಆ್ಯಂಡ್ ಮೇಕಪ್ ಅವರು ಸಹ ನಮ್ಮ ಹಸ್ಬೆಂಡ್ ಲೋಹಿತ್ ಅವರ ಫ್ರೆಂಡ್ನ ವೈಫು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ಟಿದ್ರು. ನಿಮ್ಗೆ ಯಾರಿಗಾರು ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು, ತುಂಬ ಪೇಷನ್ಸ್ ಇದೆ ಅವ್ರಿಗೆ. ಆ್ಯಂಡ್ ಏನು ಹೇಳಬೇಕು ಅಂತಂದರೆ, ಅವರು ನಂಗೆ ಜ್ಯುವೆಲ್ಸ್ ಹಾಳು ತರ್ತೀನಿ ಅಂತ ಹೇಳ್ತಿದ್ರಂತೆ. ನನ್ನ ಹತ್ರ ಇತ್ತಲ್ಲ, ನಂಗೆ ಸ್ವಲ್ಪ ಸಿಂಪಲಾಗಿ ಇಷ್ಟ ಅಂದ್ಕೊಂಡು ನನ್ನ ಹತ್ರ ಇದೆ ಬೇಡ ಅಂದ್ಕೊಂಡು ಜಸ್ಟ್ ಮೇಕಪ್ ಸಾಕು ಅಂತ ಹೇಳಿದ್ದೆ. ಮೇಕಪ್ ಮಾಡಿಕೊಟ್ರು ಚೆನ್ನಾಗಿ. ಆಮೇಲೆ ಇನ್ನೇನಾಯಿತು ಅಂದರೆ, ನಾವು ಮಾರ್ನಿಂಗ್ 9 o'clock ಪಾಪ ಅವ್ರು ಬಂದಿದ್ದರು ಹಾಸನಿಂದ. ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು, ಮೀನ್ಸ್ ನಾನೊಂದು 9:30 ಹಂಗೆ ಹೋದೆ. ಮೇಕಪ್ಗೆ ತುಂಬ ಟೈಮ್ ತಗೊಳುತ್ತೆ ಅಂತ ಅಂದ್ಕೊಂಡಿದ್ದಿದ್ರೆ ಮುಂಚೆನೇ ಬೇಗ ಹೋಗ್ಬೋದಿತ್ತು. ನಮಗೂ ಅಷ್ಟು ಗೊತ್ತಿರಲಿಲ್ಲ. ಲೋಹಿತ್ ಅವ್ರ ಫ್ರೆಂಡ್ಸು ಫೋಟೋಗ್ರಾಫರ್ಸ್ ಬಂದಿದ್ದರು. ಆ್ಯಂಡ್ ಅವತ್ತು ನಾವು ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತಂದರೆ, ನಮ್ಮನೇಲೂ ಹೊರಗಡೆ ಎಲ್ಲೂ ಬಿಡಲ್ಲ. ಸೊ ಹಾಗಾಗಿ ನಾವು ಪ್ರೀ ವೆಡ್ಡಿಂಗ್ ಶೂಟು ಅಲ್ಲೇ ಆಗಿತ್ತು. ಆ್ಯಂಡ್ ನಮ್ಮ ಯಜಮಾನ್ರು ಮನೆ ದೇವರು ಸಹ ಹೌದು, ಅದು ಉಲಕಲೇಶ್ವರ ಬೆಟ್ಟ, ಹಳೇಬೀಡಿಗೆ ತುಂಬ ನಿಯರ್ ಆಗುತ್ತೆ. ಆ್ಯಂಡ್ ಪುಷ್ಪಗಿರಿಗೆ ಹೋಗಿದ್ವಿ. ಆ್ಯಂಡ್ ಅಲ್ಲೇ ಬರುವಾಗ ಒಂದು ಕೆರೆ ಇತ್ತು. ಸೊ ಅದು ಸಖತ್ ಚೆನ್ನಾಗಿತ್ತು ಅಲ್ಲಿ ವೆದರ್. ಅವತ್ತು ಸ್ವಲ್ಪ ಸೋನೆ ಮಳೆ ಎಲ್ಲ ಬರ್ತಿತ್ತು. ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಅದೇ ಪ್ಲೇಸ್. ಆ್ಯಂಡ್ ಇನ್ನೇನು ಹೇಳಬೇಕು ಅಂದರೆ, ಅವತ್ತು ಏನಾಯಿತು ಅಂದರೆ, ಹೋದ್ವಿ ಒಂದು 9:30ಗೆ ಹೋದ್ವಿ. ಕರೆಂಟ್ ಎಲ್ಲ ಪವರ್ ಸಪ್ಲೈ ಇರಲಿಲ್ಲ ಅಲ್ಲಿ. ಆ್ಯಕ್ಚುಲಿ ಮೇಕಪ್ ಎಲ್ಲ ಮಾಡಿಕೊಟ್ರು ಪಾಪ ಬೇಗ ಅವರು. ಅರೌಂಡ್ ಒಂದು 11:30 ಆಯಿತು. ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ ಅವರಿಗೆ ಕ್ರಂಪಿಂಗ್ ಎಲ್ಲ ಮಾಡಿಕೊಂಡು ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ ಪಾಪ ಕರೆಂಟ್ ಅವೈಲಬಲ್ ಇರಲಿಲ್ಲ ಅಲ್ಲಿ ಪವರ್. ಹಾಗಾಗಿ ಅವರು ಪಾಪ ಸಿಂಪಲ್ಲಾಗಿ ನೀಟಾಗಿ ಚೆನ್ನಾಗಿ ಹೇರ್ ಸ್ಟೈಲ್ ಸಹ ಮಾಡಿಕೊಟ್ರು. ಆಮೇಲೆ ಅವತ್ತೇನಾಯಿತು ಅಂದರೆ, ಸೊ 11:30ಗೆ ಸ್ಟಾರ್ಟ್ ಆಯಿತು. ಅಲ್ಲೇ ಒಂದು 2:30, 3 o'clock ತನಕ ಫೋಟೋಸ್ ಎಲ್ಲ ತಗೊಂಡ್ವಿ. ಆ್ಯಂಡ್ ಊಟ ಎಲ್ಲ ಅಲ್ಲೇ ತಳಿಗೆ ಮಾಡೋಕ್ಕೆ ಬಂದಿದ್ದರು. ಅಲ್ಲೇ ಪ್ರಸಾದ ಸಿಕ್ತು ನಮಗೆ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ಸೇವಿಸ್ಬಿಟ್ಟು ನೆಕ್ಸ್ಟು ನಾವು ಪುಷ್ಪಗಿರಿಗೆ ಬಂದ್ವಿ.
ಅವತ್ತಂತೂ ಚೆನ್ನಾಗೆಲ್ಲ ಆಯಿತು. ನನ್ನ ಇಡೀ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಮೆಟರ್ನಿಟಿ ಫೋಟೋಶೂಟ್ಸ್ ದಿನವೇ ತುಂಬ ಖುಷಿಯಾಗಿದ್ದಿದ್ದು ಆ್ಯಕ್ಚುಲಿ. ನನಗಂತೂ ಗೌನ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾನೇ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ, ಮೇಕಪ್ ಮಾಡಿಕೊಟ್ರು. ಆಮೇಲೆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಅವತ್ತು ಸಂಜೆ ಮನೆಗೆ ಬಂದಾಗ ಒಂದು 6 o'clock ಆಗಿತ್ತು. ಆಮೇಲೆ ಪುಷ್ಪಗಿರಿಲಿ ಮಧ್ಯಾಹ್ನ ಹೋದ್ವಿ. ಅಲ್ಲೆಲ್ಲ ಹೊಸದಾಗಿ ಟೆಂಪಲ್ ಇನಾಗ್ರೇಷನ್ ಆಗಿತ್ತು. ಸೊ ಅಲ್ಲೂ ಸಹ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಫೋಟೋಸ್ ತೊಗೊಂಡು ಬಂದ್ವಿ. ನಾವು ಯಾವ್ಯಾವ ಥರ ಪ್ರಾಪ್ಸ್ ಯೂಸ್ ಮಾಡಿದ್ವಿ ಅಂತಂದರೆ, ಮಾಮ್ ಟು ಬಿ, ಡ್ಯಾಡ್ ಟು ಬಿ ಆ್ಯಂಡ್ ಐ ವೋಟ್ ಗರ್ಲ್, ಐ ವೋಟ್ ಬಾಯ್ ಆ ಥರದ್ದು. ಮತ್ತು ನನಗೊಂದು ಮಾಮ್ ಟು ಬಿ ಅನ್ನೋದ್ರದ್ದು ಒಂದು ಕ್ರೌನ್ ಕೊಟ್ಟಿದ್ರು ಸ್ಟೋನ್ಸ್ದು. ಆ್ಯಂಡ್ ಜೈನ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಅಲೋ ಮಾಡಲಿಲ್ಲ ಫೋಟೋಸ್ ಎಲ್ಲ ಬಿಡೋದಂತ. ಹಂಗೂ ಇರಲಿ ಅಂತ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಐಫೋನ್ ಇತ್ತು, ಅದರಲ್ಲೇ ಕೆಲವೊಂದು ಫೋಟೋಸ್ ತೊಗೊಂಡ್ವಿ. ಅಲ್ಲಿ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಅವತ್ತು ಬಿಡಲಿಲ್ಲ ಅವರು. ಅದು ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ತುಂಬ ಬೇಜಾರಾಗಿದ್ದು ಏನು ಸಂಗತಿ ಅಂದರೆ, ನನ್ನನ್ನು ಲೋಹಿತ್ ಅವ್ರ ಮನೆಗೆ ಕರ್ಕೊಂಬಂದು ಬಿಟ್ಟು ಹೋದರು. ಫೋಟೋಸ್ ಎಲ್ಲ ಕ್ಯಾಮ್ರಾನ ವಾಪಸ್ ಕೊಡಬೇಕಿತ್ತು. ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಗೆ ಹೋಗಬೇಕಿತ್ತು. ಆ್ಯಂಡ್ ನನ್ನ ಗೌನ್ ಸಹ ರಿಟರ್ನ್ ಮಾಡಬೇಕಿತ್ತು, ರೆಂಟಿಗೆ ತೊಗೊಂಬಂದಿದ್ದು. ಹಂಗಾಗಿ ಅವರು ಸಡನ್ನಾಗಿ ಹಳೆ ಬಿಟ್ಟು ಹೋಗ್ಬಿಟ್ಟು ಅವ್ರ ಫ್ರೆಂಡ್ ಕಂಪ್ಯೂಟರಲ್ಲಿ ಆ ಫೋಟೋಸ್ ಎಲ್ಲ ಪೆನ್ ಡ್ರೈವ್ಗೆ ಶಿಫ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಎಲ್ಲ ಕರಪ್ಟ್ ಆಗಿಬಿಟ್ಟು ಹೋಯ್ತಂತೆ. ಫೋಟೋಸು ಸಹ ಸಿಗಲ್ಲ ಅಂದ್ಕೊಂಡು ಅವ್ರು ನೈಟ್ ಬಂದಿದ್ದವತ್ತು 11 o'clock ಆಗಿತ್ತು. ವೀಡಿಯೋಸ್ ಎಲ್ಲ ಹೋಯ್ತು, ಕ್ಯಾಮ್ರಾದಲ್ಲಿ ತೆಗಿದ್ದು. ಬೇಜಾರಾಗೋಯ್ತು ಅವತ್ತಂತೂ. ಅದು ಕೇಳಿ ಫೋಟೋಸ್ ಆದರೂ ಅಟ್ಲೀಸ್ಟ್ ಟ್ರೈ ಮಾಡೋಣಂತ ಪಾಪ ಹಿಂಗೋ ಟ್ರೈ ಮಾಡಿ ಅವನು ಮಾತ್ರ ರಿಕವರ್ ಮಾಡೋಕ್ಕಾಯ್ತಂತೆ. ಏನು ಮಾಡೋಕ್ಕತ್ತೆ, ಥ್ಯಾಂಕ್ಸ್ ಕೊಡೋದಕ್ಕೆ. ಅದರಲ್ಲೂ ನಾನು ಕೆಲವೊಂದು ರೀಲ್ಸಲ್ಲೆಲ್ಲ ಸೇವ್ ಮಾಡ್ಕೊಂಡಿದ್ದೆ, ಆ ಥರದ್ದೆಲ್ಲ ವೀಡಿಯೋಸ್ ಬೇಕು ಅಂತ ನಾನು ಅವ್ರ ಫ್ರೆಂಡ್ ಐಫೋನಲ್ಲಿ ಮಾಡಿಸ್ಕೊಂಡಿದ್ದೆ ವೀಡಿಯೋಸ್ನ. ಸೊ ಅಟ್ಲೀಸ್ಟ್ ಅವ್ರ ಐಫೋನಲ್ಲಿ ತೆಗ್ಸಿದ್ದಾದರೆ ಉಳ್ಕೊಳ್ತಲ್ಲ ಅನ್ನೋದೇ ಕೊನೆಗೆ ತೃಪ್ತಿ ಆಗಿದ್ದು. ಇಲ್ಲ ಅಂದರೆ ಇನ್ನೆಷ್ಟು ಬೇಜಾರಾಗ್ತಿತ್ತೋ ಹೇಳೋಕ್ಕಾಗ್ತಿರ್ಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಕೆಲವೊಂದು ಟೈಮ್ ಹಂಗೆ ಆಗುತ್ತಲ್ವ. ಸೊ ಮುಗ್ದೋಗಿರೋದು ಮತ್ತೆ ಸಿಗೋದಿಲ್ಲ. ಸೊ ಸಿಕ್ಕಿರೋದ್ರಲ್ಲೇ ನಾವು ಖುಷಿ ಪಡಬೇಕು. ಸೊ ಹಂಗಾಗಿ ಅಷ್ಟು ಫೋಟೋಸು ಅಟ್ಲೀಸ್ಟ್ ಐಫೋನಲ್ಲಿ ತೆಗೆದಿರೋ ಕ್ಲಿಪ್ಪಿಂಗ್ಸ್ ಆದರೂ ಸಿಕ್ತಲ್ಲ ಅಂದ್ಕೊಂಡು ಹಂಗೆ ಖುಷಿಯಾದೆ. ತುಂಬ ಬೇಜಾರಾಗ್ಬಿಡ್ತು. ನಾನು ನೋಡೂ ಸಹ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಬೇಜಾರು ಇವತ್ತಿಗೂ ಇದೆ, ಆ ಥರ ಮಿಸ್ ಆಯ್ತಲ್ಲ ಅಂತ. ಬಟ್ ಒಂದು ಖುಷಿ ಏನಂದರೆ ಸಮಾಧಾನ, ಐಫೋನಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೆಗೆಸ್ಕೊಂಡಿದ್ದೆ, ಅದು ಮಾತ್ರ ಸೇವ್ ಆಗಿದೆ. ಹಂಗಾಗಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಸುಮ್ಮನಾದೆ ಅವತ್ತು. ತುಂಬ ಚೆನ್ನಾಗಿ ಬಂದಿತ್ತು, ಫೋಟೋಸ್ ಎಲ್ಲ ತೆಗ್ದಿದ್ದಾರೆ. ಸೊ ನಿಮಗೆ ಯಾರಿಗಾದರೂ ಫೋಟೋಗ್ರಫಿ ಅವೈಲಬಲ್ ಬೇಕು ಅಂತ ಅಂದರೆ, ವೆಡ್ಡಿಂಗ್ ಆಗಲಿ, ಫೋಟೋಶೂಟ್, ಪ್ರೀ ವೆಡ್ಡಿಂಗ್, ಮೆಟರ್ನಿಟಿ, ಸೀಮಂತದ್ದು ಆ್ಯಂಡ್ ಬೇಬಿ ಬರ್ತ್ಡೇ ಆ ಥರದ್ದೆಲ್ಲ ಅದನ್ನು ಸಹ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾಳೆ. ಫೋಟೋಸ್ ಕ್ಲಿಪ್ಪಿಂಗ್ಸ್ ಮೆಟರ್ನಿಟಿದು ಹಾಕ್ತೀನಿ. ಸೊ ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಫಸ್ಟು ನಾನು ಇದೇ ಸ್ಯಾರಿ ವೇರ್ ಮಾಡಿದ್ದು. ಮೆಟರ್ನಿಟಿ ಫೋಟೋಶೂಟ್ಗೆ ಅಂತ ಸಪ್ರೇಟ್ ಯಾವುದೂ ಏನು ತೊಗೊಂಡಿರಲಿಲ್ಲ, ನನ್ನ ಹತ್ರ ಇತ್ತಲ್ವ. ಸೊ ಇದನ್ನೇ ಹಾಕೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿದ್ದೆ. ಬ್ಲೌಸ್ ಬಂದುಬಿಟ್ಟು ಇದು ನಂದು ಮದುವೆದು ಡೇ ರಿಸೆಪ್ಷನ್ದು. ಆವಾಗೆಲ್ಲ ಏನು ಔಟ್ಫಿಟ್ ಮೆಟರ್ನಿಟಿಗೆ ಅಂತಲೇ ಅಂತ ತೊಗೊಂಡಿರಲಿಲ್ಲ. ಸೊ ಹಂಗಾಗಿ ಇರೋದ್ರಲ್ಲೇ ಸಾಕು ಹಾಕ್ಕೊಳ್ಳೋಣ ಅಂದ್ಕೊಂಡು ಇದೊಂದು ಸ್ಯಾರಿ ವೇರ್ ಮಾಡಿದ್ದೆ. ನಂತರ ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ದು ಇದೊಂದು ಸ್ಯಾರಿ ಇತ್ತು. ಸೊ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಅಂತ ಇದನ್ನೇ ತೊಗೊಂಡಿದ್ದೆ. ಲೋಹಿತ್ ಅವರು ಫಸ್ಟು ವೈಟ್ ರಾಮರಾಜ ಪಂಚೆ ಶರ್ಟ್ ಥರದ್ದು ಹಾಕ್ಕೊಂಡಿದ್ರು. ಬಟ್ ಅವರಿಗದು ಫುಲ್ಲು ರಿಫ್ಲೆಕ್ಟ್ ಆಗ್ತಿತ್ತು ವೈಟ್ ಕಲರ್. ಸೊ ಹಂಗಾಗಿ ನೆಕ್ಸ್ಟ್ ಚೇಂಜ್ ಮಾಡ್ಕೊಂಡಿದ್ರು ಈ ಔಟ್ಫಿಟ್ನ. ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ಬಟ್ ಅದೇ ಹೇಳಿದ್ನಲ್ಲ, ಸೋನಿ ಕ್ಯಾಮ್ರಾದಲ್ಲಿ ತೆಗ್ದಿದ್ದೆಲ್ಲ ವೀಡಿಯೋಸ್ ಹೋಯ್ತು ಅಂತ ಒಂದು ಬೇಜಾರು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಂಗೆ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವರು. ಸೊ ನನಗಂತೂ ಸಖತ್ ಖುಷಿ ಆಯಿತು. ನನ್ನ ಮದುವೆಲೂ ಸಹ ನಮ್ಮ ಅಪ್ಪಾಜಿ ಅವ್ರಿಗೆಲ್ಲ ಮೇಕಪ್ ಅಷ್ಟು ಇಷ್ಟ ಆಗಲ್ಲ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ಸೇ ಸೇರ್ಕೊಂಡು ಮಾಡ್ಕೊಂಡಿದ್ವಿ. ಅರ್ಜೆಂಟಲ್ಲಿ ಮದುವೆ ಎಲ್ಲ ಫಿಕ್ಸ್ ಆಗಿತ್ತು ಅಂತ ಅಂದ್ಕೊಂಡು. ಹಂಗಾಗಿ ನಾನು ಇದೇ ಫಸ್ಟ್ ಟೈಮು ಮೆಟರ್ನಿಟಿ ಫೋಟೋಶೂಟಲ್ಲಿ ಮೇಕಪ್ ಮಾಡಿಸ್ಕೊಂಡಿದ್ದು. ಸ್ವಲ್ಪ ಐಲ್ಯಾಶಸ್ ಹಾಕಿಸ್ಕೊಂಡಿದ್ದು ರೂಢಿ ಇರಲಿಲ್ವಲ್ಲ, ಸ್ವಲ್ಪ ಒಂಚೂರು ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು. ಆ್ಯಂಡ್ ಹೋಗ್ತಾ ಸರಿ ಹೋಯಿತು. ಇದೆಲ್ಲ ಟೆಂಪಲ್ ಆಚೆ ತೊಗೊಂಡಿದ್ದು. ಈ ಫೋಟೋನ ಟೆಂಪಲ್ ಒಳಗಿಂದ ಆಚೆ ಬರುವಾಗ ಮಂಟಪದ ಥರ ಇದೆ, ಅಲ್ಲಿ ತೆಗ್ದಿದ್ದು. ಇದೂ ಅಷ್ಟೇ ಅಲ್ಲೇ ಕೂತ್ಕೊಂಡು ತೊಗೊಂಡಿದ್ದು ಫೋಟೋಸು. ನೆಕ್ಸ್ಟು ಅಲ್ಲಿ ಬರುವಾಗ ಅಲ್ಲೊಂದು ಕೆರೆ ಕಾಣಿಸ್ತು ಅಂತ, ಸೊ ಹೋಗೋಣ ಅಂತ ಹೋಗಿದ್ವಿ. ಅಲ್ಲಿ ನನಗೆ ಈ ಥರ ಎಲ್ಲ ರೀಲ್ಸ್ ನೋಡಿ ವೀಡಿಯೋಸ್ ಮಾಡಿಸ್ಕೊಬೇಕು ಅಂತ ಆಸೆ ಇತ್ತು. ಸೊ ಹಂಗಾಗಿ ಐಫೋನಲ್ಲಿ ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದೂ ಅಷ್ಟೇ ಸಖತ್ತು ಚೆನ್ನಾಗಿ ಕಾಣಿಸ್ತಿತ್ತು. ಲೋಹಿತ್ ಅವ್ರದ್ದು ಕುರ್ತಾ ನೋಡ್ಬಿಟ್ಟು ನಾನು ಮುಸ್ಲಿಮ್ ಥರ ಕಾಣಿಸ್ತಿದ್ದೀರೋ ಚಿನ್ನಿ ಅಂತಲೇ ಹೇಳ್ತಾ ಇದ್ದೆ. ಅಲ್ಲಿ ಇಷ್ಟು ಚೆನ್ನಾಗಿತ್ತು ಪ್ಲೇಸ್ ಅಂದರೆ, ಸಖತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ವೆದರ್ಗೆ. ಫುಲ್ಲು ಜುಳು ಅಂತ ನೀರಿನ ಸೌಂಡು. ಆ್ಯಂಡ್ ಸ್ವಲ್ಪ ಲೈಟಾಗಿ ಮಳೆ ಉದುರ್ತಾಯಿತ್ತು ನೋಡಿ, ಮೋಡ ಆಗಿತ್ತು.
ಅದೆಲ್ಲ ನೋಡಿಕೊಂಡು ಅಲ್ಲಿಂದ ವಾಪಸ್ ಬರೋದಕ್ಕೆ ನಂಗೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಆ ಪ್ಲೇಸು. ಅದು ಎಲ್ಲೋ ಒಂಥರ ಬೀಚ್ಗೆ ಹೋಗಿದ್ದೀವೇನೋ ಅನ್ನಿಸ್ತಿತ್ತು. ನೆಕ್ಸ್ಟು ನಾವು ಪುಷ್ಪಗಿರಿ ಹತ್ರ ಬಂದ್ವಿ. ಇದು ಟೆಂಪಲ್ ಹೊಸ್ದಾಗಿ ಇನಾಗ್ರೇಷನ್ ಆಗಿತ್ತು, ಅಲ್ಲಿ ತೆಗೆಸ್ಕೊಂಡಿದ್ದು. ರೋಹಿತ್ ತೆಗಿತಾ ಇದ್ರು ಫೋಟೋಸು. ಇದು ಜೈನ ಟೆಂಪಲ್ ಹತ್ರ ಹೋಗಿದ್ವಿ, ಅಲ್ಲಿ ಫೋಟೋಸ್ನ ತೆಗಿಯೋಕೆ ಬಿಡಲಿಲ್ಲ. ಸೊ ಮೊಬೈಲಲ್ಲಿ ಮಾತ್ರ ನನಗೆ ಇಷ್ಟ ಅಂತ ಕೆಲವೊಂದನ್ನು ತೆಗೆಸ್ಕೊಂಡೆ ಫೋಟೋಸು. ಅಲ್ಲಿ ಬಿಟ್ಟಿದ್ರೆ ಚೆನ್ನಾಗಿರೋದು ಅವರು, ಸೊ ಅಲೋ ಮಾಡಲಿಲ್ಲ. ಸೊ ಹಂಗಾಗಿ ಫೋನಲ್ಲೇ ತೆಗೆಸ್ಕೊಂಡೆ. ಇದು ಅದರ ಆಚೆ ಬಂದಾಗ ಟೆಂಪಲಿಂದ ಅಲ್ಲಿ ತೆಗೆದು ಗೌನ್ ಅಂತೂ ಸಕ್ಕದಾಗಿ ಕಾಣಿಸ್ತಿತ್ತು, ಒಳ್ಳೆ ಗೊಂಬೆಗೆ ಹಾಕ್ದಂಗೆ, ಅಷ್ಟು ಚೆನ್ನಾಗಿತ್ತು. ರೆಂಟಿಗೆ ತೊಗೊಂಡ್ರು ಪರವಾಗಿಲ್ಲ, ಸಖತ್ತಾಗಿ ಕಾಣಿಸ್ತಾ ಇತ್ತು. 1,500 ಏನೋ ಅಂತ ಇದ್ರು ಪರ್ ಡೇಗೆ, ಬಟ್ ತುಂಬ ಚೆನ್ನಾಗಿತ್ತು. ಇದನ್ನು ಲಾಸ್ಟ್ ಮೊಮೆಂಟಲ್ಲಿ ವೀಡಿಯೋಸ್ ಮಾಡಿಸ್ಕೊಂಡಿದ್ದೆ. ನೋಡಿ ನನ್ನ ಹೇರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಫೋಟೋಸ್ ಇದೆ, ಬಟ್ ನನಗೆ ಆ್ಯಡ್ ಮಾಡೋಕೆ ಆಗ್ತಿಲ್ಲ, ಎಲ್ಲ ಗೂಗಲ್ ಫೋಟೋಸಲ್ಲೇ ಹಾಕ್ಕೊಂಡಿದ್ದೀನಿ. ಫೋನ್ ಮೆಮೊರಿ ಫುಲ್ ಆಗ್ತಿದೆಯಲ್ಲ, ಸೊ ಹಂಗಾಗಿ ಎಲ್ಲ ಡ್ರೈವ್ಗೆ ಹಾಕ್ಬಿಡ್ತೀನಿ. ಸೊ ಹೇಗಿದೆ ನನ್ನ ಫೋಟೋಸ್? ಆಲ್ರೆಡಿ ಸ್ನಾನ ಮಾಡಿಕೊಂಡು ಮಲ್ಕೊಂಡು ಇದಂಡ. ಅವನಂತೂ ಸ್ನಾನ ಮಾಡಿ ಇವಾಗೆಲ್ಲ ಮಲ್ಕೊಳ್ಳೋದೇ ಇಲ್ಲ ಬೇಗ, ಆ್ಯಂಡ್ ಬೇಗ ಎದ್ದೇಳ್ತಾನೆ. 1/2 ಅವರ್ ಕೂಡ ಕರೆಕ್ಟಾಗಿ ನಿದ್ದೆ ಮಾಡೋಲ್ಲ. ಆ್ಯಂಡ್ ಮಧ್ಯಾಹ್ನ ಬರೀ ಸಂಜೆ ನೈಟ್ 9 o'clock ಆಗೋ ತನಕ ಬರೀ ಅವ್ನು ಆಟ ಆಡೋದೇ ಆಗುತ್ತೆ. ಎತ್ಕೊಂಡಿರ್ಬೇಕು, ಇಲ್ಲಾಂದರೆ ಮಲಗಿಸ್ಬೇಕು. ಮಲಗಿಸಿದ್ರೆ ಫುಲ್ ಪಲ್ಟಿ ಹೊಡ್ಕೊಂಡು ಒಂದು ಕೈ ಬೇರೆ ಸಿಗಾಕೊಳ್ಳುತ್ತೆ, ಅದು ತಕ್ಕೊಳಕ್ಕೆ ಆಗ್ತಿರಲ್ಲ, ಅಳ್ತಿರ್ತಾನೆ ಹೊಟ್ಟೆ ಇರ್ಕಿ. ಮುಂದೆ ಹೋಗೋಕೆ ನೋಡ್ತಿದ್ದಾನೆ, ಒಂದೊಂದು ಸಲ ಹಾಗೆ ಹಿಂದೆ ಬರ್ತಾನೆ, ಕಾಲು ಎತ್ಕೊಂಡು ಹಂಗೆ ಇದು ಮಾಡಿ ಮಂಡಿ ಕೊಟ್ಕೊಂಡು. ಸೊ ಅವನು ನೋಡ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿದೆ. ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಇನ್ನು ಎಡಿಟ್ ಅಂತೂ ಗೊತ್ತಲ್ಲ, ವ್ಲಾಗೇ ಮಾಡೋಕ್ಕಲ್ಲ ಅಂದರೆ ಎಡಿಟ್ಗೆ ಯಾವ ಕಡೆಯಿಂದ ಮಾಡೋದು. ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳೋಣ ಅಂತ ತೊಗೊಳ್ತಿರ್ತೀನಿ, ಬಟ್ ನನ್ನ ಫೋನು ಸಹ ಸ್ವಲ್ಪ ಸರಿ ಇಲ್ಲ, ಮೀನ್ಸ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಒಂದು ಹೊಸ ಫೋನ್ ತೊಗೊಬೇಕು ಅಂದ್ಕೊಳ್ತಿದ್ದೀನಿ. ನೋಡೋಣ, ಟೈಮ್ ಸಿಕ್ಕಿ ಯಾವಾಗಲಾದರೂ ಹೊರಗಡೆ ಹೋದಾಗ ತೊಗೊಂಬರ್ಬೇಕು. ಇವತ್ತಿನ ವ್ಲಾಗ್ ಇದಾಗಿತ್ತು. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟು ನಾನು ಇನ್ನೂ ಕಂಟೆಂಟ್ಸ್ಗಳ ಬಗ್ಗೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ನನಗೆ ವೀಡಿಯೋಸ್ ಕಂಟೆಂಟ್ಸ್ಗಳ ಬಗ್ಗೆ ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ಹಂಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಪಾಪು ವಿಷಯದಲ್ಲಿ ಹೇಳ್ಬೇಕಂದ್ರೆ, ಅವನು ಇಟ್ಕೊಂಡು ಇನ್ನು ಸ್ವಲ್ಪ ವ್ಲಾಗ್ಸ್ ಮಾಡೋದು ಕಷ್ಟನೇ. ಅವನು ನಾನು ನಮ್ಮ ಮನೇಲಿ ಯಾರಿಗಾರು ಎತ್ಕೊಳ್ಳೋಕ್ಕೆ ಆಟ ಆಡ್ಸೋಕೆ ಬಿಟ್ಬಿಟ್ಟು ಬಂದು ನಾನು ವ್ಲಾಗ್ಸ್ ಮಾಡಬೇಕು. ನನ್ನ ಫೋನ್ ಕ್ಯಾಮ್ರಾ ಅಷ್ಟೊಂದು ಏನು ಚೆನ್ನಾಗಿಲ್ಲ, ಬಟ್ ಇರೋದ್ರಲ್ಲೇ ನಾನು ವ್ಲಾಗ್ಸ್ ಮಾಡ್ತಿದ್ದೀನಿ. ಸಡನ್ನಾಗಿ ನಮಗೂ ಇನ್ವೆಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಇರೋದ್ರಲ್ಲೇ ಚೆನ್ನಾಗಿ ನೀಟಾಗಿ ಮಾಡೋಣ ಅಂತ. ಇನ್ನೂ ನನಗೆ ಆಗಬೇಕಲ್ವಾ ಕ್ಯಾಮ್ರಾ ಮುಂದೆ ಎಲ್ಲ ವ್ಲಾಗ್ಸ್ ಮಾಡೋದು, ಇನ್ನೂ ನನಗೆ ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ನಾನು ತುಂಬ ಕಲಿಯೋದಿದೆ. ಸೊ ಹಂಗಾಗಿ ನಾನು ಇದರಲ್ಲೇ ವೀಡಿಯೋಸ್ ಮಾಡೋಣ ಸ್ವಲ್ಪ ದಿನ. ನಾನು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ಹೊಸ ಫೋನ್ ತೊಗೊಂಡು ಹೊರಗಡೆ ಎಲ್ಲಾದರೂ ಟ್ರಾವೆಲ್ ಮಾಡೋಕ್ಕೆ ಪಾಪು ಕರ್ಕೊಂಡೆಲ್ಲ ಸ್ಟಾರ್ಟ್ ಮಾಡಿದಾಗ ಮಾಡೋಣ, ಅವಾಗ ಹೊಸ ಫೋನ್ ತೊಗೊಂಡು ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ರಿಗೂ.